The powerful people come from powerful places. ಕಣ್ಣೀರಿಗೆ ತಾಸರಿದಿದೆ ಗ್ರಹಣ. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನ ಗಡ್ಡ ನಿಲ್ಲಕ್ಕೆ ಹೋಗ್ಬೇಡಿ ಸರ್. ಹಾಯ್ ನಮಸ್ಕಾರ, ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಸಿನಿಮಾ ಹಾಗೆ ರಾಜಕಾರಣದ ನಂಟು ಹೇಗಿದೆ ಅಂದರೆ ಒಂದು ರೀತಿ ಎರಡರ ಮಧ್ಯೆ ಅವಿನಾಭಾವ ಸಂಬಂಧ ಇದೆ. ಸಾಗರ ಸರಸರ ದಡವನು ರಭಸವು ಎದೆಯನು ಮೀಟಲು. ಸಿನಿಮಾ ಇರ್ಬೋದು ಹಾಗೆ ರಾಜಕೀಯ ಎರಡು ಸಹ ಜೊತೆಯಾಗಿ ಸಾಕ್ತಾನೆ ಬರ್ತಾ ಇದೆ. ಸಿನಿಮಾ ರಂಗದಲ್ಲಿ ಹೆಸರು ಮಾಡಿದವರು ಕೊನೆಗೆ ಸಿನಿಮಾ ರಂಗದಿಂದ ದೂರ ಹೋಗುವಂತಹ ಟೈಮಲ್ಲಿ ಅವರ ಆಯ್ಕೆ ರಾಜಕೀಯನೇ ಆಗಿರುತ್ತೆ. ಅದರಲ್ಲೂ ನಮ್ಮ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಇದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಇತ್ತೀಚೆಗೆ ಒಂದು ಸ್ವಲ್ಪ ತಿಂಗಳುಗಳ ಮುಂಚೆ ವಿಜಯ್ ಅವರು ತಮಿಳುನಾಡಿನ ಸಿಎಂ ಆಗ್ತಾರೆ. ಇತ್ತ ಕರ್ನಾಟಕದಲ್ಲಿ ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷವನ್ನ ಕಟ್ಟಿ ಆಗಾಗ ಸುದ್ದಿ ಮಾಡಿದ್ದು ಬಿಟ್ರೆ ರಾಜಕೀಯಕ್ಕೆ ಬರುವಂತಹ ಮನಸ್ಸನ್ನ ಯಾರು ಸಹ, ಅಂದ್ರೆ ಅದರಲ್ಲೂ ಉಪೇಂದ್ರ ಅವರು ರಾಜಕೀಯಕ್ಕೆ ಬರುವಂತಹ ಮನಸ್ಸನ್ನ ಮಾಡಲೇ ಇಲ್ಲ. ನನ್ನ ಆಸೆಗಳು 1000, ಈ ಭೂಮಿಯೇ ನನ್ನ ಕಾಲ್ಚೆಂಡು. ಹಾಗೆ ಕರ್ನಾಟಕದಲ್ಲಿ ಸಿನಿಮಾ ಮಂದಿ ರಾಜಕೀಯಕ್ಕೆ ಬಂದು ಒಂದು ದೊಡ್ಡ ಯಶಸ್ಸನ್ನ ಕಂಡಿದ್ದು ಕಡಿಮೆ ಅಂತಲೇ ಹೇಳಬಹುದು. ಅಂಬರೀಷ್ ಅವರಿರ್ಬೋದು, ಜಗ್ಗೇಶ್ ಅವರಿರ್ಬೋದು, ಉಮಾಶ್ರೀ ಅವರು ಇಂತಹ ಕೆಲವರು ಸಚಿವರಾಗಿದ್ದಾರೆ ಬಿಟ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಭಾವಿ ರಾಜಕಾರಣಿಗಳಾಗಿದ್ದು ಯಾರೂ ಇಲ್ಲ ಅನ್ಸುತ್ತೆ. ಇನ್ನು ದರ್ಶನ್ ಜೈಲಿಗೆ ಹೋಗದೇ ಇದ್ದಿದ್ರೆ ಪಕ್ಕಾ ಒಂದು ಒಳ್ಳೆ ರಾಜಕಾರಣಿ ಆಗುವಂತಹ ಕೆಪಾಸಿಟಿ ದರ್ಶನ್ ಅವರಿಗೆ ಇತ್ತು. ಆದ್ರೀಗ ರಾಕಿಂಗ್ ಸ್ಟಾರ್ ಯಶ್ ರಾಜಕೀಯಕ್ಕೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಕಾರಣ ಇಷ್ಟೇ, ಅವ್ರಿಗೂ ಸಹ ಒಂದು ಒಳ್ಳೆ ಫ್ಯಾನ್ ಬೇಸ್ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿನ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಮೆರೆಸಿರೋರು ಯಶ್. ಈಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಆಧಾರವಾಗಿ ಇರೋರು ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಯಶ್. ಇತ್ತೀಚೆಗಷ್ಟೇ ಯಶ್ ಅವರು ಆಪ್ ಕಿ ಅದಾಲತ್ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಯಶ್ ಅವರನ್ನ ಒಬ್ಬರು ಪ್ರೇಕ್ಷಕರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ವಿಜಯ್ ಸಿಎಂ ಆಗಿದ್ದಾರೆ, ಅವರಷ್ಟೇ ಒಂದು ದೊಡ್ಡ ಅಭಿಮಾನಿ ವರ್ಗ ನಿಮಗೂ ಸಹ ಇದೆ, ನೀವು ರಾಜಕೀಯಕ್ಕೆ ಬರ್ತೀರಾ, ಸಿಎಂ ಆಗುವಂತಹ ಆಸೆ ನಿಮಗೆ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಯಶ್ಗೆ ಕೇಳ್ತಾರೆ. ಅವರ ಪ್ರಶ್ನೆಗೆ ಉತ್ತರಿಸಿರುವಂತಹ ಯಶ್ ರಾಜಕೀಯಕ್ಕೆ ಬರೋದ್ರ ಬಗ್ಗೆ ಸಂಪೂರ್ಣವಾಗಿ ನಿರಾಕರಣೆಯನ್ನ ಮಾಡಿಲ್ಲ ಆ ಒಂದು ಉತ್ತರದಲ್ಲಿ. ಅಂದ್ರೆ ಎಲ್ಲೋ ಒಂದು ಕಡೆ ಅವರಿಗೂ ಸಹ ಬರುವಂತಹ ಮನಸ್ಸಿದೆ ಅನ್ನೋದು ಅವರ ಉತ್ತರದಲ್ಲೇ ಗೊತ್ತಾಗತ್ತೆ. ಹಾಗೇನೆ ಅವರ ಅಭಿಮಾನಿಗಳು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೋ ಅದೇ ರೀತಿಯಾದಂತಹ ಉತ್ತರವನ್ನ ಯಶ್ ಕೊಟ್ಟಿದ್ದಾರೆ. ನಾನು ಈಗ ಸದ್ಯಕ್ಕೆ ನಟನಾಗಿ ಹೆಚ್ಚಾಗಿ ಕೆಲಸವನ್ನ ಮಾಡಬೇಕಾಗುವಂತಹ ಒಂದು ಅವಶ್ಯಕತೆ ಇದೆ. ನಟನಾಗಿ ಸಾಧಿಸೋದು ಇನ್ನೂ ಸಹ ಹೆಚ್ಚಿದೆ. ನಮ್ಮ ಚಿತ್ರರಂಗವನ್ನ ಇನ್ನೂ ಸಹ ಒಂದು ಒಳ್ಳೆ ಸ್ಟೇಜ್ಗೆ ಹೇಗೆ ತರಬಹುದು ಅನ್ನುವಂತಹ ಗುರಿಯನ್ನ ಇರಿಸ್ಕೊಂಡು ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ. ಆದರೆ ನನಗೆ ರಾಜಕೀಯದ ಬಗ್ಗೆ ಯಾವುದೇ ರೀತಿಯಾದಂತಹ ಪೂರ್ವಾಗ್ರಹ ಇಲ್ಲ. ನಾನು ಅರ್ಥ ಮಾಡ್ಕೊಂಡಿರುವಂತೆ ರಾಜಕೀಯ ಅಂದರೆ ಪ್ರಜೆಗಳ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಮತ್ತು ಜನರ ಪರವಾಗಿ ಕೆಲಸವನ್ನ ಮಾಡೋದೇ ಆಗಿದೆ. ಮುಂದೆ ಭವಿಷ್ಯದಲ್ಲಿ ಅವಶ್ಯಕತೆ ಇದೆ ಅನ್ಸಿದ್ರೆ ಖಂಡಿತವಾಗಿ, ಅದರಲ್ಲೂ ಅವಕಾಶ ಇದೆ ಅನ್ಸಿದ್ರೆ ಖಂಡಿತವಾಗಿ ನಾನು ರಾಜಕೀಯಕ್ಕೆ ಬರಬಹುದು ಏನೋ ಅನ್ನುವಂಥ ಒಂದು ಅಡ್ಗೋಡೆ ಮೇಲೆ ದೀಪ ಇಟ್ಟಂತಹ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಯಶ್. ಆದರೆ ಈಗ ಖಂಡಿತವಾಗಿ ಅದರ ಅವಶ್ಯಕತೆ ನನಗಿಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗೆ ನಟನಾಗಿ ನಾನು ಮಾಡಬೇಕಾದಂತಹ ಕೆಲಸಗಳು ಇನ್ನೂ ಸಹ ಹೆಚ್ಚಿವೆ ಅನ್ನುವಂತಹ ಉತ್ತರವನ್ನ ಆ ಒಂದು ಪ್ರಶ್ನೆಗೆ ಯಶ್ ಅವರು ಕೊಟ್ಟಿದ್ದಾರೆ. ಇನ್ನು ಅವರು ಮುಂದೆ ಅವಶ್ಯಕತೆ ಇದ್ರೆ ಅಂದರೆ ಅನಿವಾರ್ಯತೆ ಬಂದರೆ ರಾಜಕೀಯಕ್ಕೆ ನಾನು ಬರ್ತೇನೆ ಅಂತ ಹೇಳಿರುವಂತಹ ಮಾತುಗಳು ಈಗ ಅವರ ಒಂದು ಅಭಿಮಾನಿಗಳಲ್ಲಿ ಖುಷಿಯನ್ನು ತರಿಸಿದೆ ಅಂತಲೇ ಹೇಳಬಹುದು. 40 ವರ್ಷ ವಯಸ್ಸಿನ ಯಶ್ ಅವರಿಗೆ
ಕನಿಷ್ಠ ಇನ್ನೂ ಒಂದು 10ರಿಂದ 15 ವರ್ಷ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಮಾರ್ಕೆಟ್ ಇದ್ದೇ ಇರುತ್ತೆ. ಬಹುಶಃ 15 ವರ್ಷಗಳಾದ್ಮೇಲೆ ಚಿತ್ರರಂಗದಲ್ಲಿ ನಿವೃತ್ತಿಯನ್ನ ಪಡೆಯೋ ವೇಳೆಗೆ ರಾಜಕೀಯಕ್ಕೆ ಬರಬಹುದೇನೋ ಗೊತ್ತಿಲ್ಲ. ಇನ್ನೂ ಸಹ ಕಾದು ನೋಡಬೇಕಾಗಿದೆ. ಯಶ್ ಅವರು ರಾಜಕೀಯಕ್ಕೆ ಬರುವಂತಹ ಕಾಲಕ್ಕೆ ಪರಿಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ. ದಳಪತಿ ವಿಜಯ್ ತಮಿಳುನಾಡಿನಲ್ಲಿ ಸ್ವತಃ ಅವರೇ ಒಂದು ಪಕ್ಷವನ್ನ ಕಟ್ಟಿ CM ಪೀಠದತ್ತ ಹೆಜ್ಜೆಯನ್ನ ಇಟ್ಟಿರುವಂತಹ ಬೆನ್ನಲ್ಲೇ ಈಗ ಸ್ಯಾಂಡಲ್ವುಡ್ನ ಒಂದು ಗಂಡುಗಲಿ ರಾಕಿಂಗ್ ಸ್ಟಾರ್ ಯಶ್ ಕೂಡ ಕರ್ನಾಟಕ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರಾ ಅನ್ನುವಂತಹ ಕುತೂಹಲಕಾರಿ ಚರ್ಚೆ ಈಗ ಸೃಷ್ಟಿಯಾಗಿದೆ. ಇನ್ನು ಈ ಬಗ್ಗೆ ಯಶ್ ಕೂಡ ತಮ್ಮ ರಾಜಕೀಯ ಪ್ರವೇಶ ಹಾಗೆ ಭವಿಷ್ಯದ ಹೆಜ್ಜೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಅತ್ಯಂತ ಪ್ರಬುದ್ಧವಾಗಿ ಹಾಗೆ ಸ್ಪಷ್ಟವಾಗಿ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಇನ್ನು ಅದೇ ಕಾರ್ಯಕ್ರಮದಲ್ಲಿ ಈ ಹಿಂದೆ ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಬಗ್ಗೆ ನೀಡಿದಂತಹ ಶೋ ಆಫ್ ಹೇಳಿಕೆ ವಿವಾದಕ್ಕೆ ಒಂದು ಅತ್ಯಂತ ಪ್ರಬುದ್ಧವಾಗಿ ಹಾಗೆ ಸ್ಪಷ್ಟವಾಗಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಯಶ್ ಅವರು. ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಆರಂಭದ ದಿನಗಳಲ್ಲಿ ರಶ್ಮಿಕಾ ನೀಡಿದಂತಹ ಆ ಒಂದು ಹೇಳಿಕೆ ಇದೆಯಲ್ಲ, ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವಿವಾದವನ್ನ ಸೃಷ್ಟಿಸಿತ್ತು. ಯಶ್ ಅಭಿಮಾನಿಗಳ ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು. ಆದ್ರೆ ಈ ಒಂದು ಹಳೆಯ ಘಟನೆಯನ್ನ ಕೆದಕದೆ ಶಾಂತ ಚಿತ್ತದಿಂದ ಉತ್ತರವನ್ನ ಯಶ್ ಅವರು ಕೊಟ್ಟಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ. ರಶ್ಮಿಕಾ ಪರ ನಿಂತ್ಕೊಂಡು ಇಂತಹ ವಿವಾದಗಳಿಗೆ ಕಾರಣವಾಗುವಂತಹ ಟಿವಿ ಕಾರ್ಯಕ್ರಮಗಳ ಸ್ವರೂಪಕ್ಕೆ ನೇರವಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಯಶ್ ಅವರು. ಯಾವ ಅರ್ಥದಲ್ಲಿ ಹಾಗೆ ಮಾತನಾಡಿದ್ರೋ ನನಗೆ ಗೊತ್ತಿಲ್ಲ. ಆಗಿನ್ನೂ ಅವರು ಚಿತ್ರರಂಗಕ್ಕೆ ಹೊಸಬರಾಗಿ ಎಂಟ್ರಿ ಕೊಡ್ತಾರೆ. ಟಿವಿಯಲ್ಲಿ ಒಂದು ಕೆಲವೊಂದು ಭಗ್ವಾಸ್ ಕಾರ್ಯಕ್ರಮಗಳಿರುತ್ತೆ. ಇದು ಬೇಡ ಅಲ್ಲ, ನಮ್ಮ ಕಾರ್ಯಕ್ರಮಗಳು ಹೊಸಬರಾಗಿರ್ತಾರೆ. ಇಲ್ಲಿ ಕಟ್ ಮಾಡಿ. ಅಲ್ಲಿ ಸಂದರ್ಶಕರು 3-4 ಆಯ್ಕೆಗಳನ್ನು ಅವ್ರ ಮುಂದೆ ಇಟ್ಟು ಯಾವುದಾದ್ರೂ ಒಂದನ್ನು ಆರಿಸುವಂತೆ ಒತ್ತಡವನ್ನು ಕೊಡ್ತಾರೆ. ಬಹುಶಃ ಆ ಸಂದರ್ಭದಲ್ಲಿ ಅವರು ಒತ್ತಡಕ್ಕೆ ಒಳಗಾಗಿ ಆ ಒಂದು ಆಯ್ಕೆಗೆ ಆ ಹುಡುಗಿ ನಾನು ಸರಿ ಹೊಂದಬಹುದು ಅನ್ನುವಂತಹ ಅರ್ಥದಲ್ಲಿ ಹೇಳಿರ್ಬೋದು ಅಂತ ಹೇಳ್ಬಿಟ್ಟು ಯಶ್ ಅವರು ಅಲ್ಲೇ ಪ್ಯಾಚಪ್ ಅನ್ನ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.